ಬೈಕ್, ಕಾರ್, ಟ್ರ್ಯಾಕ್ಟರ್ ಯಾವುದೇ ಆಗಿರಲಿ ಆ ನಂಬರ್ ಪ್ಲೇಟ್ ಇರಲೇಬೇಕು. HSRP ನಂಬರ್ ಪ್ಲೇಟ್ ಇಲ್ಲ ಅಂದ್ರೆ ಫೆಬ್ರವರಿ 17ರಿಂದಲೇ ವಾಹನಗಳಿಗೆ ದಂಡ ಹಾಕ್ತೀವಿ ಅಂತ ಸಾರಿಗೆ ಇಲಾಖೆ ಹೇಳಿತ್ತು. ಆದರೆ ಅದೇ ಡೆಡ್ಲೈನ್ ವಿಸ್ತರಣೆಯಾಗಿದೆ. ನಂಬರ್ ಪ್ಲೇಟ್ ಅಳವಡಿಕೆಗೆ ಪರದಾಡ್ತಿದ್ದ ವಾಹನ ಮಾಲೀಕರಿಗೆ ಸರ್ಕಾರ ರಿಲೀಫ್ ನೀಡಿದೆ. ಸೈಬರ್ ಸೆಂಟರ್ಗಳಲ್ಲಿ ಏನವರು ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ತಾರೆ HSRPಗೆ, ನಮ್ಮಲ್ಲೇ ಸ್ವಲ್ಪ ತಡವಾಗಿ ಪ್ರಾರಂಭ ಆಯಿತು. ನಮ್ಮ ಹೆಡ್ ಆಫೀಸ್ಗೆ ಲೆಟರ್ ಹಾಕಿದ್ದೀವಿ. 17 ಆ ಗಡುವು ಇಲ್ಲಿನ ಜನಗಳಿಗೆ ಸಾಕಾಗಲ್ಲ. ಅಪ್ಲೈ ಮಾಡ್ರ ಅಂತ ಮೆಸೇಜ್ ತೋರಿಸಿದ್ರು ಕೂಡ ನಾವು ಯಾವುದೇ ಫೈನು ವಗೇರೆ ಹಾಕಲ್ಲ. ಪಬ್ಲಿಸಿಟಿ ಕೊಟ್ಟು ಮುಂದಿನ 3 ತಿಂಗಳಲ್ಲಿ ಎಲ್ಲ ಮುಗಿಸೋರಿತ್ತು. 3 ದಿನ ಬಾಕಿ ಉಳಿದಿತ್ತು. ಕೋಟಿ ಕೋಟಿ ವಾಹನ ಸವಾರರು ಆತಂಕದಲ್ಲಿದ್ರು. ಆದ್ರೆ ಅದೇ ಸವಾರರಿಗೆ ಸರ್ಕಾರ ಮತ್ತೊಂದು ಅವಕಾಶ ಕೊಟ್ಟಿದೆ. HSRP ನಂಬರ್ ಪ್ಲೇಟ್ ಅಳವಡಿಕೆಯ ಗಡುವು ವಿಸ್ತರಣೆಯಾಗಿದೆ. ಪರದಾಟದ ನಡುವೆ HSRP ನೋಂದಣಿ ವಿಸ್ತರಣೆ. ನಂಬರ್ ಪ್ಲೇಟ್ ಅಳವಡಿಕೆಗೆ ಮತ್ತೆ 3 ತಿಂಗಳ ಗಡುವು. HSRP ಅಂದ್ರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್. ವಾಹನಗಳ ಸುರಕ್ಷತೆಗಾಗಿ ಈ ಪ್ಲೇಟ್ ಅಳವಡಿಕೆಯನ್ನ ಕಡ್ಡಾಯ ಮಾಡಲಾಗಿದೆ. 2019ರ ಏಪ್ರಿಲ್ ಬಳಿಕ ಖರೀದಿ ಮಾಡಿರೋ ವಾಹನಗಳಿಗೆ ರಿಜಿಸ್ಟ್ರೇಷನ್ ವೇಳೆಯೇ HSRP ಪ್ಲೇಟ್ ಅಳವಡಿಸಲಾಗಿದೆ. ಹೀಗಾಗಿ 2019ರ ಏಪ್ರಿಲ್ಗೂ ಮುನ್ನ ಖರೀದಿಸಿರೋ ಎಲ್ಲಾ ವಾಹನಗಳಿಗೂ ಅತಿ ಸುರಕ್ಷತಾ ನೋಂದಣಿ ಫಲಕ ಅಳವಡಿಕೆ ಕಡ್ಡಾಯವಾಗಿದೆ. ವಿಷಯ ಏನಂದ್ರೆ ನಂಬರ್ ಪ್ಲೇಟ್ ಅಳವಡಿಕೆಗೆ ಫೆಬ್ರವರಿ 17ರ ಡೆಡ್ಲೈನ್ ನೀಡಲಾಗಿದ್ದು ಇನ್ನು 3 ದಿನ ಮಾತ್ರ ಬಾಕಿ ಇದೆ. ರಾಜ್ಯದ ಜಿಲ್ಲೆಗಳಲ್ಲೂ ಇನ್ನೂ ಈ ಪ್ಲೇಟ್ ಅಳವಡಿಕೆಯಾಗಿಲ್ಲ. ಇನ್ನು 1.5 ಕೋಟಿಗೂ ಹೆಚ್ಚು ವಾಹನಗಳಿಗೆ ಈ ಪ್ಲೇಟ್ ಅಳವಡಿಕೆಯಾಗಬೇಕಿದೆ. ಇದೇ ವಿಷಯವನ್ನ ಕಾಂಗ್ರೆಸ್ನ ಪರಿಷತ್ ಸದಸ್ಯ ಮಧು ಮಾದೇಗೌಡ ಸದನದಲ್ಲಿ ಪ್ರಸ್ತಾಪಿಸಿದ್ರು. ನಾನು ಈ ನಂಬರ್ ಪ್ಲೇಟ್ ಅಳವಡಿಕೆಯನ್ನ ಗಡುವನ್ನ ವಿಸ್ತರಣೆ ಬಗ್ಗೆ ಕೇಳಿದ್ದೆ. ಅದು ಇನ್ನೂ ಪರಿಶೀಲನೆಯಲ್ಲಿದೆ ಅಂತ ಹೇಳಿದ್ದಾರೆ. ಈಗಾಗಲೇ 2 ಕೋಟಿಗೂ ಹೆಚ್ಚಿನ ವಾಹನಗಳು ಇವತ್ತು ರಸ್ತೆ ಮೇಲೆ ಇದ್ದಾವೆ. ಅವಕ್ಕೆಲ್ಲ ಈ ನಂಬರ್ ಪ್ಲೇಟ್ ಅಳವಡಿಕೆ ಮಾಡಬೇಕಾದ್ರೆ ತುಂಬ ಸಮಯ ಹಿಡಿತದೆ. ಇದನ್ನು ಮತ್ತು ಇದರ ಜೊತೆಗೆ ಹಳ್ಳಿಗಾಡಿನಲ್ಲಿರ್ತಕ್ಕಂಥ ವೆಹಿಕಲ್ಗಳು ತುಂಬ ಜಾಸ್ತಿ ಇರೋದ್ರಿಂದ ಇದು ತುಂಬ ಸಮಯ ತಗೊಳ್ಳೋದ್ರಿಂದ ಇದನ್ನ ಗಡುವನ್ನು ವಿಸ್ತರಣೆ ಮಾಡೋದ್ರ ಬಗ್ಗೆ ಸಚಿವರು ಗಮನ ಹರಿಸಬೇಕು ಅನ್ನೋದು ನನ್ನ ಒಂದು ವಿನಂತಿ. ಮಧು ಮಾದೇಗೌಡ ಪ್ರಶ್ನೆಗೆ ಉತ್ತರಿಸಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ರಾಜ್ಯದಲ್ಲಿ ಸದ್ಯ 18 ಲಕ್ಷ ವಾಹನಗಳಿಗೆ ಮಾತ್ರ ಈ ಪ್ಲೇಟ್ ಅಳವಡಿಕೆಯಾಗಿದೆ. ಇನ್ನು 1,82 ಲಕ್ಷ ವಾಹನಗಳಿಗೆ ಈ ಪ್ಲೇಟ್ ಅಳವಡಿಸಬೇಕಿದೆ. ಹೀಗಾಗಿ 3 ತಿಂಗಳವರೆಗೆ ಗಡುವು ವಿಸ್ತರಣೆ ಮಾಡ್ತೀವಿ ಅಂದ್ರು. ಸಭಾಧ್ಯಕ್ಷರೇ, ಈಗ ಲೇಟೆಸ್ಟ್ ಆಗಿ ಆಗಿರ್ತಕ್ಕಂಥದ್ದು 18 ಲಕ್ಷ ವಾಹನ ಮಾತ್ರ. ಇದು ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಪ್ರಕಾರ ದೇಶದ ಎಲ್ಲ ಭಾಗದಲ್ಲೂ ಆಗೋಗಿದೆ. ನಮ್ಮಲ್ಲೇ ಸ್ವಲ್ಪ ತಡವಾಗಿ ಪ್ರಾರಂಭ ಆಯಿತು. ಮತ್ತು ಇದನ್ನು ಮುಂದಕ್ಕೆ ಹಾಕಬೇಕಾಗುತ್ತೆ. ಇನ್ನೊಂದು 3 ತಿಂಗಳು ಮುಂದಕ್ಕೆ ಹಾಕೋಣ. ಫೇಕ್ ವೆಬ್ಸೈಟ್ಗಳಿಗೆ ಕಡಿವಾಣ. ವಿಷಯ ಏನಂದ್ರೆ ಈ ಪ್ಲೇಟ್ಗಳನ್ನು ಅಳವಡಿಸಲು ಎಲ್ರಿಗೂ ಅವಕಾಶ ನೀಡಲಾಗಿಲ್ಲ. ಸರ್ಕಾರವೇ ಕೆಲ ಏಜೆನ್ಸಿಗಳನ್ನ ನೇಮಕ ಮಾಡಿದೆ. ಅದರಲ್ಲೂ ಆನ್ಲೈನ್ನಲ್ಲೇ ನೋಂದಣಿ ಮಾಡಿಕೊಂಡು ನಂಬರ್ ಪ್ಲೇಟ್ಗೆ ಆರ್ಡರ್ ಕೊಡಬೇಕು. ಬೆಂಗಳೂರು, ಮೈಸೂರು, ಬೆಳಗಾವಿ ಅಂತ ಮಹಾನಗರಗಳಲ್ಲಿ ಪ್ಲೇಟ್ ಅಳವಡಿಕೆ ವೇಗ ಪಡೆದುಕೊಂಡಿದೆ. ಆದರೆ ಹಳ್ಳಿಗಳಲ್ಲಿ ಇದರ ಬಗ್ಗೆ ಇನ್ನೂ ಜಾಗೃತಿಯೇ ಇಲ್ಲ. ಇದರ ನಡುವೆ ಕೆಲ ಫೇಕ್ ವೆಬ್ಸೈಟ್ಗಳು ಹುಟ್ಟುಕೊಂಡಿದ್ದು ಜನರಿಂದ ಮಾಹಿತಿ ಕದ್ದು ಅಕೌಂಟ್ನಲ್ಲಿನ ಹಣ ದೋಚುತ್ತಿರೋ ಆರೋಪ ಕೇಳಿ ಬಂದಿತ್ತು. ಈ ಬಗ್ಗೆಯೂ ಗಮನ ಹರಿಸ್ತೀವಿ ಅಂತ ಸಚಿವರು ಹೇಳಿದ್ದಾರೆ. ಆಸ್ ಇಟ್ ಈಸ್ ಪಾರದರ್ಶಕವಾಗಿದೆ. ಆಮೇಲೆ ಎಲ್ಲೂ ಕೂಡ ಕ್ಯಾಶ್ ಟ್ರಾನ್ಸಾಕ್ಷನ್ ಇಲ್ಲ, ಎಲ್ಲ ಆನ್ಲೈನಲ್ಲೇ ಮಾಡಬೇಕಾಗಿದೆ. ಆದರೂ ನನ್ನ ಮಾನ್ಯ ಸದಸ್ಯರು ಹೇಳಿದ್ದು ನಾನು ಗಮನದಲ್ಲಿ ಇಟ್ಕೊಂಡು ಆ ಥರ ಫೇಕ್ ಏನನ್ನ ಇದ್ದರೆ ಅದಕ್ಕೆ ತಡೆಯುವಂಥ ಕೆಲಸ ಮಾಡ್ತೀನಿ ಸಭಾಧ್ಯಕ್ಷರೇ. HSRP ನಂಬರ್ ಪ್ಲೇಟ್ ಅಳವಡಿಕೆಗೆ ಇನ್ನು 3 ದಿನ ಮಾತ್ರ ಬಾಕಿ ಉಳಿದಿತ್ತು. ಆದರೆ ಸರ್ವರ್ ಪ್ರಾಬ್ಲಮ್, ಎರರ್ ಸಂದೇಶದಿಂದಾಗಿ ಜನ ಪರದಾಡ್ತಿದ್ರು. ಹೀಗಾಗಿ ಸರ್ಕಾರ 3 ತಿಂಗಳು ವಿಸ್ತರಣೆ ಮಾಡಿದೆ. ಬ್ಯೂರೋ ರಿಪೋರ್ಟ್, TV9.